ದೆಹಲಿಯಲ್ಲಿ ರಂಗೇರಿದ ರಾಜ್ಯ ಕಾಂಗ್ರೆಸ್ ರಾಜಕೀಯ ಮೇ 4ರ ನಂತರ ಏನಾಗುತ್ತೆ ಅನ್ನೋದೇ ಕುತೂಹಲ. ಸಿಎಂ ಡಿಸಿಎಂಗೆ ಬುಲಾವ್ ಕೊಡುತ್ತಾ ಹೈಕಮಾಂಡ್? ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಬೆನ್ನಲ್ಲೇ ಅಹಿಂದ ಅಸ್ತ್ರ ಪ್ರಯೋಗ ಆಗಿದೆ. ಸಿಎಂ ಆಪ್ತರಾಗಿರೋ ನಾಯಕರು ಅಹಿಂದ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕೋದಕ್ಕೆ ಅಹಿಂದ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟ ನಾಯಕರು ಅಹಿಂದ ಸಮಾವೇಶದ ಬಗ್ಗೆ ಹೈಕಮಾಂಡ್ ಹತ್ರ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ಅಹಿಂದ ಸಮಾವೇಶ ಮಾಡೋ ಅಗತ್ಯತೆಯ ಕುರಿತು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಪಕ್ಷ ಸಂಘಟನೆಗೆ ಪೂರಕವಾಗಿ ಅಹಿಂದ ಸಮಾವೇಶದ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅಹಿಂದ ಸಮಾವೇಶದ ಉಲ್ಲೇಖ ಮಾಡಿದ್ದಾರೆ. ಅಹಿಂದ ಸಮಾವೇಶಕ್ಕೆ ಅನುಮತಿಗೆ ಹೈಕಮಾಂಡ್ ನಾಯಕರಲ್ಲಿ ಪ್ರಸ್ತಾಪ ಮಾಡಿದ. ಅಹಿಂದ ಸಮಾವೇಶದ ಮೂಲಕ ನಾಯಕತ್ವ ಚರ್ಚೆಗೆ ಬ್ರೇಕ್ ಹಾಕೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ಈ ಅಹಿಂದ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ? ಸಿದ್ದರಾಮಯ್ಯ ವಿಚಾರದಲ್ಲಿ ನನಗೆ ತುಂಬಾ ಮಾಹಿತಿ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದ್ರೆ ಬಹಳ ಸಂತೋಷ ಅಂತ ಗೃಹ ಸಚಿವ ಪರಮೇಶ್ವರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜ್ಯದ ಎಲ್ಲ ವಿಚಾರ ಗೊತ್ತಿದೆ. ಖರ್ಗೆಗೆ ರಾಜ್ಯದ ರಾಜಕಾರಣ ಗೊತ್ತಿದೆ, ಅನುಭವ ಇದೆ. ಖರ್ಗೆ ಸಿಎಂ ಆದ್ರೆ ಸ್ವಾಗತ ಮಾಡ್ತೀನಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಚ್ಚರಿಯ ಹೇಳಿಕೆ ಇದು. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು. ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.